ಪಾರು ಒಂದ್ 2 ದಿನ ಹನಿಮೂನ್ ಎಲ್ಲಾರು ಹೋಗು ನಾನು. ನೀವೊಬ್ರ ಹೋಗ್ಬರ್ರಿ, ನನಗಂತೂ ರಜಾ ಕೊಡಂಗಿಲ್ಲ ಸರ್. ನಮಗೂ ಕೇಳೋಂಗಟ್ ಮಾತಾಡ್ರಿ. ಬಟ್ಟಿ ತೊಳೆದಿಲ್ಲ, ಬಟ್ಟಿ ತೊಳೆದ ಹಾಕಿ ಬರ್ತೇನೆ. ಏ ಪಾರು, ಈಗ ಲಗ್ನ ಆಗೈತೆ, ನೀ ಏನು ಬರೀ ಕೆಲಸಕ್ಕೆ ಬಿಡ್ಕೊಂತಿಲ್ಲ. ಇನ್ನೇ ಈಗ ಬಂದಿ, ನಾನು ಕೂಡ ಒಂದ್ 2 ಮಾತು ಮಾತಾಡು. ಮಾತು ಹೇಳ್ಕೊತ ಕೂತ್ನಿ ಅಂದ್ರ ದಗದ ಯಾರು ಮಾಡ್ತಾರ್ರಿ? ಹೋಗ್ತೀನಿ, ಇನ್ನೂ ಒಂದು ಮಟ್ಟೆ ಎರಿವಿದಾವ್, ಅರ್ಬಿ ಹೋಗದ್ ಹಾಕ್ಬೇಕು. ಪಾರು, ನಿನಗ ಕೆಲಸ ವಜ್ಜಕ್ಕವು, ಅದಕ್ಕೆ ಅವ ಬೇಕು ಕೆಲಸದಕ್ಕೆ ಇಟ್ಕೊಂಡ್ಬಿಡು. ಅಯ್ಯೋ ಬ್ಯಾಡ್ರಿ, ಹಾಳು ಮಾಡಿದ್ದ ಹಾಳಂತ ತಾ ಮಾಡಿದ್ದು ಉತ್ತಮಂತ. ಬ್ಯಾಡ, ನಾ ಎಲ್ಲ ಮಾಡ್ಕೊಂತಾನಂತ. ಏನ್ ನಮ್ಮ ಮನಿ ದಗದ ನಮಗೆ ಮಾಡ್ಕೊಳಕ್ ಬ್ಯಾಸ್ರನ ಹೇಳ್ರಿ. ಅವ್ರು ಏನ್ ಕಮ್ಮ ಹೋಗಿತಾರ ಬಟ್ಟಿನ, ಎಲ್ಲ ಅಲ್ಲಿ ಸಂಗ ಮುದ್ದೆ ಹಂಗ ಇರ್ತಾವ, ನೀರಾಗ ಎತ್ತಾರ ಹಾಕಾರ ಹೋಗ್ತಾರ. ಮನಿ ಹತ್ತಿ ಹಾರದಲ್ಲಿ ಹಾಕಿ ಕಸ ಗುಡಿಸಿ ಮನಿ ಒರೆಸಿ ಹೋಗಿ ಬಿಡ್ತಾರ ನೋಡು. ಈಟ ನೋಡು ಅವ್ರು ಮಾಡೋದು. ಬಾಂಡೆ ನಾನು ಮುಸುರು ಹೋಗಿರಂಗಿಲ್ಲ, ಅಟ್ ಕಮ್ಮ ತಿಕ್ಕಾರ. ನಮಗ್ ಗೊತ್ತಿಲ್ಲ ಕೆಲಸದ್ದು. ಮತ್ತ ಅದನ್ನ ಏನಾರು ಹೇಳಕ್ ಹೋಗು, ಮಕ್ಕ ದಮ್ಮ ಮಾಡ್ತಾರ. ಇದೆಲ್ಲ ಬೇಕಾ? ರೊಕ್ಕ ಕೊಟ್ಟು ಇದನ್ನ ಮಾಡಿಸ್ಕೊಂಡು ಅವ್ರಿಗೆ ಮತನ ಕಟ್ಕೊಂಡು ಹೋಗಿ ಬೇಕನ್ರಿ? ಬೇಡ, ನನಗೀಗ ನಾ ಮಾಡ್ಕೊಂತೀನಿ. ಹೊತ್ತು ಬಾಳಾಗೈತಿ, ಇನ್ಯಾವಾಗ ಬಟ್ಟಿ ತೊಳಿತಿ? ಬ್ಯಾಡ್ ನಡಿ, ನಾ ತೊಳ್ಯಾಕಂತೆ. ಅಯ್ಯಯ್ಯ, ಮತ್ತೆ ನಾಳೆ ಅಂದ್ರ ಮನಿ ಹಾಳಂತ, ಮತ್ತೆ ನಾಳೆ ಆದ್ರೂ ನಾನು ಬಂದು ತೊಳಿಬೇಕು ಬಟ್ಟಿನ. ಬ್ಯಾಡ್ರಿ, ಹೋಗಿ ತೊಳೆದು ಬರ್ತೇನೆ. ಅದು ಏಟೊತ್ತಾಗುತ್ತೆ, ಒಂದು 20 ನಿಮಿಷ ಆಕತಿ. ಬಟ್ಟಿ ತೊಳೆದಾಕಿನ ಒಂದು 2 ಪಟ್ಟಿ ರೊಟ್ಟಿ ಮಾಡಿಬಿಡ್ತೇನೆ ಅಂತ. ಪಾಪ, ಮನೆಯಾಗೂ ಕೆಲಸ ಮಾಡ್ಬೇಕು, ಹೊರಗೂ ಹೋಗಿ ದುಡ್ದು ಬರ್ಬೇಕು. ನಮ್ಗೆ ಇಷ್ಟೊಂದು ಆಯಾಸ ಆಗುತ್ತಾ? ಹೆಣ್ಮಕ್ಳಿಗೆ ಇಷ್ಟ ಆಯಾಸ ಹಾಕಿಲ್ಲ. ಪಾಪ ಮನೆ ಕೆಲಸನೂ ಮಾಡ್ತಾರ ಅವ್ರು. ಪಾರು ನಡಿ, ನಾನು ಬರ್ತೀನಿ ಒಗ್ಯಾನಗ್ಯಾಕ. ಅಯ್ಯೋ ಬ್ಯಾಡ್ರಿ, ನಾ ಎಲ್ಲ ಬಟ್ಟೆ ತೊಳೆದು ಬರ್ತೀನಿ, ಸುಮ್ ಕುಂದ್ರಿ ನೀವು. ಏ ಒಬ್ಬೇಕಿಗೆ ಭಾಳ ಆಕವ, ನೀ ಹೋಗದ ಕೊಡು, ನಾ ಹಿಂದೆ ಹರ್ವಾಕಿನ ಅಂತ. ಅಕ್ಕಪಕ್ಕದಾರ ನೋಡಿದ್ರ ಏನಂತಾರ? ಅಯ್ಯ ಗಂಡನ ನೋಡು, ಗಂಡನ ತೇಲಿ ಕೆಲಸ ಮಾಡಕ್ ಹಚ್ಚಾಳ ಪಾರವ್ವ. ಪಾಪ ಮಾಸ್ತರಂದು ಇನ್ನೂ ನಸೀಬ್ ತೆಗಿಲಿಲ್ಲ ನೋಡ್ಲಕ್, ನಾ ಆದ್ರೂ ಇನ್ನೂ ಕೆಲಸ ಮಾಡಕತ್ತ ನೋಡು ಅಂತಾರ ಮಂದಿ. ಸುಮ್ ಕುಂದ್ರಿ, ನೀವೇನು ಮಾಡೋದ್ ಬೇಕಾಗಿಲ್ಲ, ನಾ ಎಲ್ಲ ಮಾಡ್ತೀನಿ ಅಂತ ದಗದಾನ. ಅನ್ವಾರ್ದೇನು ಗಂಟು ಹೋತು, ನಡಿ ನಮ್ಮಿಬ್ರು ಅಡ್ಜಸ್ಟ್ಮೆಂಟ್. ಅನ್ನೋರು ಹಂಗ ಅಂತಿರ್ತಾರ. ನನಗೆ ನೀ ಆಸರೆ ಆಗ್ಬೇಕು, ನಿನಗೆ ನಾ ಆಸರೆ ಆಗ್ಬೇಕು. ಇಬ್ರು ಹೊಂದ್ಕೊಂಡು ಹೋದಾಗ ಭಾಳ ಆಕತಿ. ನಡಿ, ನಾ ಬರ್ತೀನಿ. ಬೇಡ ಸುಮ್ಮಿರಿ ನೀವು. ನನಗೆ ಗೊತ್ತಾತ ಅವ್ವ ಏನಾರ ಅಂದಿಗಿಂದಾಳ ಅಂತೇಳಿ ನೀನು ಬ್ಯಾಡ ಅನ್ನಕತ್ತಿ, ಹೋದಿಲ್ಲ? ನನ್ಗೇನು ಹೊರಿನಾ ಬಿರಿನಾ? ನನಗೇನಿದೆ ಕೆಲಸ ಮಾಡೋದು ಹೊಸದಲ್ಲ, ನಾ ಎಲ್ಲ ಮಾಡ್ಕೋತೀನಿ ಬಿಡ್ರಿ. ಅತ್ತೇರು ಹೆಂಡತಿ ಸೆರಗಿಡ ಅಡ್ಡಾಡಕತ್ನ ಅಂತಂತಾರ. ಬ್ಯಾಡ, ಸುಮ್ ಕುಂದ್ರಿ ನೀವು. ಅಂದಂಗ ನಾನು ಇನ್ನೊಂದು 2 ದಿನ ಆಚೆ ಕಡೆ ಮನೆಯಾಗ ಇರ್ತೀನಿ, ಅವ್ರ ಮನ್ಯಾಗ. ಮತ್ತು ಅದೇನೋ ಉಡೇಕೆ ಅದು ಬದಲು ಮಾಡಿಸ್ಬೇಕಂತ ಇವತ್ತು ಅನ್ನಕತ್ತಿದ್ರು ಮನ್ಯಾಗ. 2 ದಿನ? ನಿಮ್ಮ ಅವ್ರ ಮನೆಗೆ ಹೋಗ್ಯ? ನಾ ಕಳ್ಸಂಗಿಲ್ಲಪ್ಪ. ಅಯ್ಯ, ಸಂಪ್ರದಾಯ ಐತ್ರಿ, ಉಡೇಕಿ ಹಾಕೊಂಡ್ ನೀವು ಹಾಳೆ ಉಡೇಕಿ ಬದಲಾಯಿಸೋದು ಬೇಡನ? ನಾನೇನು ಕೊಂಡ್ಕೊಂಬಂದಿರ ನೀ ಹೆಂಗ ನೀವು? ನನಗೆ ನಿನ್ ಬಿಟ್ಟಿರಕಂಗಿಲ್ಲ, ನಾ ಕಳ್ಸಂಗಿಲ್ಲ ಅಂದ್ರೆ ಕಳ್ಸಂಗಿಲ್ಲ. ನಿಮ್ಮ ಅತ್ತಿಯರು ಇಲ್ಲಿಗಿರುವ ಇಬ್ರು ಅತ್ತಿಯರು ಮತ್ತೆ ರಶ್ಮಿ ಅವ್ರ ಯಜಮಾನ್ರು ಅವ್ರ ಅತ್ತಿ ಎಲ್ಲಾರು ಸೇರಿ ಹೊಲಕ್ಕೆ ಹೋಗ್ಯಾರ್ರಿ. ಹೌದನ? ಯವ್ವ, ಈ ಸ್ವಾದ ಗಿಡಿ ಅದಕ್ಕೆ ಹೋತ್ ಹೊಲಕ್ಕೆ ರಶ್ಮಿ ಇವು ಕರಿತೀರಿ ಯಾಕಿಲ್ಲನ? ಈಗ ಹುಡುಗಿ ಅದೇನೋ ಹೋಟ್ಲ್ ಐತಿ, ಕೈಯಲ್ಲಿ ಲಿಂಬೆನದು ತೊಗೊಂಡು ಹೋಗ್ಯತೋ ಏನಿಲ್ಲ. ಇವು ಸ್ವಾದ ಗಿಡಿಗಳು ಆಕಿನ ಎದಕ್ಕೆ ಕರ್ಕೊಂಡು ಹೋಗ್ಬೇಕು? ಅತ್ತಿ ಬ್ಯಾಡ ಅಂದ್ರಿ, ಆದ್ರೂ ಹೋಗುನ್ ಅಂತೇಳಿ ಭಾಳ ಹಠ ಮಾಡಕತ್ತಾಳ್ರಿ ರಶ್ಮಿ. ಅದಕ್ಕೆ ಕರ್ಕೊಂಡು ಹೋಗ್ಯಾರ್ರಿ. ಹೇಳ್ದಾರ ಮತ್ತೆ ಕೇಳಂಗಿಲ್ಲ ಇವು ಹುಡುಗರು. ನಾ ಇದನ್ನ ಅಂದ್ರೆ ಕಳ್ಸೇ ಕೊಡ್ತಿದ್ದಿಲ್ಲ. ಅಂದಂಗ ಆ ಪಾರವ್ರ ಮನ್ಯಾಗ ಯಾರು ಫೋನ್ಗೇನು ಮಾಡಿದ್ರ ನೀವ? ಅಲ್ಲ, ಹುಡುಗಿನ ಉಡೇಕೆ ಹಾಕಿ ಕರ್ಕೊಂಡು ಹೋಗ್ಯಾರ, ಹೊಳ್ಳಿ ಉಡೇಕೆ ಹಾಕಿ ಕಳ್ಸೋದು ಏನು ಸುದ್ದಿನೇ ಇಲ್ಲ ನೋಡೋರ್ದು. ಇಲ್ರಿ ಅಮ್ಮ, ಯಾರು ಫೋನ್ ಅಂಕರು ಮಾಡಿಲ್ರಿ ಅವ್ರು. ಹಂಗಾರೆ ನಾನು ಹೋಗಿ ಬರ್ತೇನೆ ತಡಿ. ಅಲ್ಲನ ಹೊಳ್ಳಿ ಅದನ್ನು ಏನು ಉಡೇಕೆ ಹಾಕೋದು ಬಿಡೋದು ಏನು ಸುದ್ದಿನ ತೆಗಿಯವಲ್ರು. ಅದು ಸಕುಬ ಇತ್ತಂದ್ರೆ ಏನಾರ ಮಾಡ್ತಿತ್ತು. ಅದು ಹೆಣ್ಮಾಳು ಎಲ್ಲೇ ಹೋಗೈತಿ ಊರಿಗೆ. ಈಗ ಈ ಹೆಣ್ಮಾಳು ಮಕ ದಮ್ಮ ಮಾಡ್ಕೊಂಡು ಅಡ್ಡಾಡಕತ್ತಾಳ. ನಾನು ಒಂದಿಟ್ಟು ಹೋಗಿ ಕೇಳ್ಕೊಂಬರ್ತೀನಿ ತಡಿ. ಆಯ್ತಮ್ಮ. ಅಮ್ಮ, ನಿಮ್ಮ ಹತ್ರ ಒಂದು ವಿಷಯ ಕೇಳೋದಿತ್ತು. ಏನು ಹೇಳ್ಬೆ? ಅದು ನಾನು ವರ್ಕ್ ಮಾಡ್ಬೇಕನ್ನೋ ಆಸೆ. ಅಲ್ಲ, ನೀವು ಹ್ಞೂ ಅಂದ್ರೆ ಅಷ್ಟೇ ಹೋಗ್ತೀನಿ, ಇಲ್ಲ ಅಂದ್ರೆ ಇಲ್ಲ. ನೋಡ್ ತಂಗಿ, ಅದು ನಿನ್ನ ವಿಚಾರ, ನಿನಗೆ ಹೆಂಗೆ ತಿಳ್ತಿತ್ತೋ ಹಂಗತಿ ಮಾಡು. ನೋಡುವ, ಒಂದು ಮಾತು ಹೇಳ್ತೀನಿ, ನೌಕರಿ ಹೋಗ್ತೀವಿ ಅಂತೇಳಿ ಎತ್ತ ಪಿತ್ತಾರಗರ ಇರುವಂಗಿಲ್ಲ. ನಿನ್ನ ಜವಾಬ್ದಾರಿ ನೀನು ನಿಭಾಯಿಸ್ಕೊಂಡು ಹೋಗ್ತೀನಿ ಅಂದ್ರೆ ಹೋಗು, ನಾ ಬ್ಯಾಡ ಅನ್ನಂಗಿಲ್ಲ. ಈಗ ಅದು ಪ್ರೈವೇಟ್ನಾಗ ಹೋದಿಲ್ಲ ನೀವು ಹೋಗೋದು? ಹ್ಞೂ ರೀ. ಯವ್ವ, ಇದನ್ನು ಮಾಡೋ ಬದ್ಲಿ ಮನ್ಯಾಗ ಕುಂತ್ಕೊಂಡು ಎಷ್ಟು ಕೆಲಸ ಮಾಡ್ಬೋದು. ಅವ್ನು ಮಾಡಿಬಿಡ್ಬಿ, ಇನ್ನೊಬ್ರ ಕೈ ಕೆಳಗೆ ಯಾಕೆ ಕೆಲಸ ಮಾಡ್ತಿ? ಹೌದಿಲ್ಲ? ನೀನ ಏನಾರ ಸ್ವಂತ ಉದ್ಯೋಗ ಮಾಡಿ ಮನ್ಯಾಗ ಕುಂತ್ಕೊಂಡು. ಏನು ಮಾಡ್ಬೇಕಂತ ಗೊತ್ತಾಗವಲ್ರಿ ನನಗೆ. ಆ ರೊಟ್ಟಿದು ಮಿಷಿನ್ ತಂದು ಬಿಸ್ನೆಸ್ ಮಾಡೋದು ಬೀಚ್ ನೋಡುವ. ಅದು ಕೆಲಸನ ಭಾಳ ಇರುತ್ತಂಗೆ ಅದು. ಮತ್ತು ಇವು ಮನ್ಯಾಗ ಕುಂತ್ಕೊಂಡು ಚಕ್ಲಿ ಪಕ್ಲಿ ಅವು ಮಾಡಿ ಅವು ಆರ್ಡ್ರ್ ಕೊಡೋದು ಬೀಸ್ ಅಂತೀನಿ ನಾನು.
ನೋಡುವ ಇದು ನನ್ನ ವಿಚಾರ, ಮತ್ತು ನಿನಗೆ ಹೆಂಗೆ ತಿಳಿತೈತಿ ನೀವು ವಿಚಾರ ಮಾಡ್ಕೊರಿ. ಇನ್ನೊಬ್ರ ಕೈ ಕೆಳಗೆ ಹೋಗಿ ಯಾಕೆ ದುಡಿತೀವ? ಅದು ಸರ್ಕಾರಿ ನೌಕರಿನಾರಲ್ಲ, ಪ್ರೈವೇಟಾ? ಏನೋ ನಿನ್ನ ಅದೃಷ್ಟ ಚಲೋ ಇತ್ತಂದ್ರೆ ಇದ ಬಿಸ್ನೆಸ್ ಒಳಗೆ ನೀನು ಹೌದಾಗಬಾರ್ದು ಅನ್ನೋದು ಏನೈತಿ? ಹೌದ್ರಿ ಅಮ್ಮ, ನೀವು ಹೇಳೋದು ಕರೆನೇ ಐತಿ. ಅಷ್ಟೇ ಮಾಡ್ತೀನಿ ತಡ್ರಿ. ಅಂದಂಗೆ ಇವ್ರು ಅನ್ನಕತ್ತಿದ್ರಿ ಅದೇನೋ ಇದನ್ನು ಕೊಡ್ತಾರಂತ, ಲೋನ್ ಅದು ಕೊಡ್ತಾರಂತ್ರಿ ಹೆಣ್ಮಕ್ಳಿಗೆ. ಕೇಳ್ತೀನಿ ತಡ್ರಿ. ಹಂಗೇನಾರು ಲೋನ್ ಅದು ಸಿಕ್ತಂದ್ರೆ ತೊಗೊಂಡು ಮಾಡೋದು ಬೇಸಿ. ನನಗೆ ಇದು ತಲೆ ಹೊಡೆದೇ ಇಲ್ಲ ನೋಡ್ರಿ ಅಮ್ಮ. ನಾನು ಈ ಇದ್ರಾಗ ನೋಡಕತ್ತಿದ್ನಿ ಫೋನ್ಯಾಗ. ಅಲ್ಲ ಮಿಷಿನ್ನು ಇಟ್ಟು ಲಗು 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 ರೊಟ್ಟಿ ಮಾಡಿ ಹೋಗ್ತತಿ, ಬೀಸೋದಂದ ಬಿಡುವ. ಇವು ಎಲ್ಲ ಕಾಣ ಒಳಗೆ ಹಾಕಿ ಮಾಡೋದು ಬೀಸಿ. ಏನು ಹೊರಿ ಬೀದಿ ಕೆಲಸ ಅಲ್ಲದು. ನನಗೂ ಮನ್ಯಾಗ ಖಾಲಿ ಕುಂದ್ರಾಕ ಬ್ಯಾಸರ ಅನ್ಸಕತ್ತಿತ್ತು ರೀ. ಅದಕ್ಕೆ ಕೆಲ್ಸಕ್ಕೆ ಹೋಗ್ಬೇಕಂತ ಮಾಡಿದೆ ನಾನು. ನೀವು ಹೇಳಿದ್ದು ಚಲೋನ ಆತು. ಇನ್ನೊಬ್ರ ಕೈ ಕೆಳಗೆ ಕೆಲಸ ಮಾಡೋದು ಏನೈತಿ? ಆಯ್ತು ರೀ, ನಾನು ಬಿಸ್ನೆಸ್ ಚಲೋ ಮಾಡ್ತೀನಿ ರೀ. ಮಾಡು. ಮನ್ಯಾಗ ನಾನು ಖಾಲಿನೇ ಇರ್ತೀನಿ. ಕುತ್ಕೊಂಡು ಏನು ಮಾಡೋದು? ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ತಂಗಿ. ಮನ್ಯಾಗ ಕುತ್ಕೊಂಡು ಏನಾರ ಮಾಡೋದವ. ಇವು ಗೊಡ್ಡ ಖಾರ ಪುಡಿ, ಶೇಂಗಾ ಪುಡಿ, ಇವು ಅಗಸಿ ಪುಡಿ ಇವೆಲ್ಲ ಮಾರ್ತಾರಂತ. ಅವನ್ನೆಲ್ಲ ಮನ್ಯಾಗ ಕುತ್ಕೊಂಡು ಮಾಡೋನು, ಮಾಡಿ ಮಾರು ನಡಿ. ಆಯ್ತು ರೀ ಅಮ್ಮ. ಆದರೂ ನಿಮ್ಮ ತಲೆ ಭಾಳ ಚುರುಕೈತ್ರಿ ಅಮ್ಮ. ನಿಮ್ಮ ತಲೆ ಅಷ್ಟು ನಮ್ಮ ತಲೆ ಓಡಂಗೇ ಇಲ್ಲ. ಹ್ಞೂನವ್ವ. ಮತ್ತು ಅಲ್ಲ 4 ಮಕ್ಕಳನ್ನ ಬೆಳೆಸಿವ್ ನಾವು. ನಾವೇನು ಇದ್ದು ಮನೆ ತಂದಾರ ಅಲ್ಲಿ ಬಿಡಿಯವ. ಈಗ ನಿಮ್ಮ ಅಜ್ಜನ ಹಿಡ್ದಿದ್ದು ನೋಡು. ಬರೇ ನಾವು ಆಕಳ ಮಾಡಿ ಎಮ್ಮೆ ಮಾಡಿ ಅವನ್ನ ಹಾಲು ಹಾಕಿ ಹೊಲ್ದಾಗಟ್ಟು ಪೀಕ್ ಬಂದಿದ್ದು ತೊಗೊಂಡು ಗಾಯಿ ಇಟ್ಟು ಮಟ್ಟಕ್ಕೆ ಬಂದೀವಿ ನೋಡುವ. ಅದ ಒಂದಕ್ಕೊಂದು ಕೈ ಹಿಡಿದು ಗಾಯಿ ಇವತ್ತಿನ ದಿನ ಈ ಮೆಟ್ಟಿಗೆ ಬಂದು ಹಚ್ಚಿವ್ ನೋಡುವ. ಆದ್ರೆ ಈ ಬಿಸ್ನೆಸ್ಸು ಒಂದು ದಿನಕ್ಕೆ ಕೈ ಹಿಡಿಯಂಗಿಲ್ಲ ತಂಗಿ. ನೋಡುವ, ಬಿಸ್ನೆಸ್ ಮಾಡ್ಬೇಕಂದ್ರೆ 1 ತಿಂಗಳಿಗೆ ನನಗೆ ಲಾಭ ಬರಲಿ ಅಂತ ಇಟ್ಕೊಂಡು ಮಾಡಬಾರ್ದವ. ಅದು ದಿನ ಸಾವೈತಿ. 1 ದಿನಕ್ಕೆ ಯಾವುದು ಬೆಳೆಯಂಗಿಲ್ಲ. ಬರ್ಬರ್ತಾ ಹಂಗೆ ದಿನ ಗತಿಸ್ದಂಗೆ ಒಂದು ಮಟ್ಟಿಗೆ ಹತ್ತಿ ನಿಂದಿರ್ತೈತಿ. ಆದ್ರೆ ಏನವ ಸಹನೆ ಕಳ್ಕೊಬಾರ್ದಟ್ಟ. ನನಗೆ ನಿಮ್ಮ ಐಡಿಯಾ ಭಾಳ ಇಷ್ಟ ಆಯ್ತು. ಆಯ್ತು ರೀ ಅಮ್ಮ, ಇದೇ ಕೆಲಸ ಮಾಡೋದು. ಹಂಗಾದ್ರೆ ನಾ ಸುಮ್ಮನೆ ಉಯ್ನ ಕುತ್ಕೊಂಡು ಓದಿನಿ ನೋಡ, ಕಂಪ್ಯೂಟರ್ ಮುಂದೆ ಕುತ್ಕೊಂಡು. ನಾ ಮೊದ್ಲೇಕ ನಿಮ್ಮ ಹತ್ರ ಇದನ್ನು ಹೇಳಿಲ್ಲ ನೋಡು. ಇಲ್ವಾ, ನೀನೆ ಸಂಗು ಫೋನ್ ಹಚ್ಚಿದ್ದೆ. ಅವ ನಡ ಮುರ್ಕೊಂಡಳ ಅಂತಂದ. ಅದಕ್ಕೆ ಯಜ್ಞ ಬಿದ್ನೆ ಅಂತೇಳಿ ಬಂದೆ. ಅವು ಹುಡುಗರು ಸಾಲಿದವು, ಸಾಲಿ ಕಳಿಸಿ ಒಬ್ಬೇಕೆ ಬಂದೆ. ಸಂಗು ತಂದು ಬಿಟ್ಟ. ನನ್ನ ಕೈ ಚೀಲ ತೊಗೊಂಬರಾಕತ್ತ. ನೀವ ಏನಾಗಿತ್ತ ಅವಾಗ? ಸಂಗುನ ಕೇಳಿನವ, ಏನು ಹೇಳೇ ಇಲ್ಲವ. ಪ್ಯಾಶನ್ ಶೋಕ ಅದು ಕ್ಯಾಟ್ ವಾಕ್ ಮಾಡಕ್ ಹೋಗಿ ನಡ ಮುರ್ಕೊಂಡ. ಇಟ್ಟಿ ಹತ್ರ ಚಪ್ಪಲ್ ಹಾಕೊಂಡು ಬೇಕಿತ್ತಯ್ಯವ ಈ ವಯಸ್ಸಿನಾಗ ಈಕಿಗೆ. ಯೋ ದೇವ್ರ, ಈಕಿಗೆ ಎದಕ್ ಬೇಕಾಗಿತ್ತೇವ ನಮ್ಮ ಅವ್ಗ? ಕೇಳವ ನೀವ, ಎದಕ್ ಬೇಕಾಗಿತ್ತ ನೋಡು. ಎಲ್ಲಿ ಅವ್ವ ಮಕ್ಕೊಂದಾಳ್ಬೇಡಿ ಅವ್ವ. ನಡದ ಹೋಗೋಲ್ದಕ್ಕ ಒಂದಿಟ್ಟು ಪೆಟ್ ಹತ್ತತ್ ಬಿಡಿಲ್ಲ ಅಂತಲ್ಲ. ಕಾಲಂಕ್ರು ಹೊಳ್ಳೆ ಬಿಟ್ಟತಿ. ಕಾಲ ಮ್ಯಾಲ ಜೋತ್ ಬಿಟ್ಕೊಂಡು ಕುಂತ ನೋಡು. ನಮ್ಮ ಫ್ರೆಂಡ್ ಅವ್ರ ಮಿಸಸ್ಸನ್ನು ಕರ್ಕೊಂಡು ಮನೆಗೆ ಬರಾಕತ್ತಾರ. ಅದಕ್ಕೆ ಒಂದು ಸ್ವಲ್ಪ ಅಡುಗೆ ಅದು ಮಾಡೋಕ್ಕಾಗತ್ತಾ? ಅಂತ ಕೇಳ್ತಿರಲ್ಲ, ಮಾಡ್ತೀನಿ ತಗೊಳ್ರಿ ನಾನು. ಅಲ್ಲ, ಆಗ್ಲಿಕ್ಕಂದ್ರೆ ಪಾರ್ಸಲ್ ಅದು ತರಿಸ್ತೀನಿ. ಮತ್ತೆ ಏನು ಬೇಡ, ನಾನು ಮಾಡ್ತೀನಿ ತಗೊಳ್ರಿ ಮನ್ಯಾಗನ. ಕಾಯಿಪಲ್ಲೆ ಅದು ತರಬೇಕಿತ್ತು, ಒಂದು ಸ್ವಲ್ಪ ತೊಗೊಂಬರ್ತೀರೇನು? ಇಲ್ಲೇ ಮನ್ಯಾಗ ಕುತ್ಕೊಂಡು ಆರ್ಡರ್ ಮಾಡಿಬಿಡ್ತೀನಿ. ಮತ್ತೆ ಇನ್ನೆಲ್ಲ ಕೇಳಕ್ಕೆ ಹೋಗ್ಲಿ. ಅಯ್ಯಯ್ಯ, ಕಾಯಿಪಲ್ಲೆ ಬದಲಾಗಿ ಮನೆಗೆ ತಂದು ಕೊಡ್ತಾರೇನು? ಬೆಂಗಳೂರಾಗ ಮನ್ಯಾಗ ಕುಂತ್ಕೊಂಡು ಆನ್ಲೈನ್ ಒಳಗೆ ಬಂಗಾರ ಖರೀದಿ ಮಾಡ್ಬೋದು. ನಾವು ಇದ್ದಲ್ಲಿಗೆ ತಂದು ಕೊಟ್ಟು ಹೋಗ್ತಾರ. ಮೋಸಾಗಿ ಸಾಗಂಗಿಲ್ಲನು? ಹಂಗೆಲ್ಲ ಇರಲ್ಲ ರೀನು. ಇಲ್ಲೆಲ್ಲ ಮನ್ಯಾಗ ಕುತ್ಕೊಂಡು ಆರಾಮಾಗಿ ತರಿಸ್ಕೋಬಹುದು. ಹೌದಾ? ಬೀಸಿ ಬಿಡು. ಅಂಗಡಿಗೆ ಹೋಗಂಗಿಲ್ಲ, ತರುವಂಗಿಲ್ಲ, ಇದ್ದಲ್ಲಿಗೆ ಎಲ್ಲ ತಂದು ಕೊಡ್ತಾರಂದ್ರೆ ಬೀಸಿ. ಹಂಗ ಗಾಯತ್ರಿ ಅವ್ರ ಗಂಡನ ಇಲ್ಲೇ ಕರೆದು ಬಿಡ್ರಿ ಊಟಕ್ಕೆ. ಆಕೆ ಗಾಯತ್ರಿ ಅದೇನೋ ಲ್ಯಾಬ್ ಎಕ್ಸಾಮ್ ಐತಿ ಅಂತ ಹೇಳಿಲ್ಲ. ಮತ್ತು ಪಾಪ ಒಬ್ಬರೇ ಏನು ಮಾಡ್ಕೋತಾರ, ಹೌದಿಲ್ಲ? ಅವ್ರನ್ನ ಇಲ್ಲೇ ಕರೆದು ಬಿಡ್ರಿ. ಸರಿ ಆಯ್ತಾ. ನಿನ್ನೆ ನಿಮಗಂತೇಳಿ ಒಂದು ಗಿಫ್ಟ್ ತೊಗೊಂಬಂದಿದ್ದೆ. ನಾ ಕೊಡ್ಬೇಕನ್ನೋರೊಳಗೆ ಮಕ್ಕೊಂಡು ಬಿಟ್ಟಿದ್ರಿ ನೀವು. ತಗೋ ಇದನ್ನ ಗಿಫ್ಟ್. ನನಗೆ ಈ ಗಿಫ್ಟ್ ತಂದು ಕೊಟ್ಟು ಮೆಚ್ಚಿಸಬೇಕಾದಂಥ ಅವಶ್ಯಕತೆ ಇಲ್ಲ. ನನ್ನ ಪರಿಸ್ಥಿತಿ ಹೆಂಗೈತೆ ಅಂತ ನಿಮಗೂ ಅರ್ಥ ಆಗೈತೆ ಅಂತ ಅನ್ಕೋತೀನಿ ನಾನು. ರೇನು, ಇದನ್ನ ನಾನು ನಿನ್ನ ಮೆಚ್ಚಾಕ ನೀನು ಬುಟ್ಟಿ ಹಾಕೊಳಕ ತಂದೀನಿ ಅಂತೇಳಿ ತಪ್ಪು ತಿಳ್ಕೊಳಕ್ಕೆ ಹೋಗಬೇಡ. ಮದುವೆ ಆದಮೇಲೆ ನಾನು ನಿನಗೇನು ಕೊಡಿಸಿದ್ದಿಲ್ಲ. ಅದಕ್ಕೆ ನಾನು ನಿನಗಂತೇಳಿ ಒಂದು ರಿಂಗ್ ತೊಗೊಂಬಂದೀನಿ. ನಾನು ನಿಮ್ಗೆ ಏನಾದರೂ ಹೇಳಿದ್ನಾ? ನನ್ನ ಕೈಯಾಗ ಉಂಗ್ರಿಲ್ಲ, ಉಂಗ್ರ ತೊಗೊಂಬರ್ರಿ ಅಂತ ಹೇಳಿದ್ನಿ ನಾನು?
ನಾನು ಪ್ರೀತಿಯಿಂದ ತಂದೀನಿ. ಯಾಕೆ ನಾನು ತಂದಿದ್ದು ನೀನು ತೊಗೊಳಂಗಿಲ್ಲನ? ನಾ ಕೊಟ್ಟಿದ್ದು ಉಂಗುರ ನೀ ಹಾಕೊಳಂಗಿಲ್ಲ? ಒಂದು ಉಂಗುರ ಹಾಕೊಂತೀರೋ ಇಲ್ಲ ಅಂತ ಕೇಳಿದ್ರಿ. ಆದ್ರೆ ನನಗೆ ತಾಳಿ ಕಟ್ಟು ಮುಂದಾಗ ನಿಮಗೆ ಮದುವೆ ಇಷ್ಟ ಆಯ್ತೋ ಇಲ್ಲ ಅಂತ ಒಂದೇ ಒಂದು ಮಾತು ಕೇಳಿಲ್ಲಲ್ಲ ನೀವು ನನ್ನ. ನೀವು ನಿಮಗೆ ಇಷ್ಟಪಟ್ಟು ನನಗೆ ತಾಳಿ ಕಟ್ಟಿದ್ರಿ. ಆದ್ರೆ ನಿಮ್ಮ ತಾಯಿಯವರು ಅಂದ್ರೆ ಇಡೀ ಊರ್ ಮಂದಿನ ನನ್ನ ಬಗ್ಗೆ ಬಾಯಿ ಬಂದಂಗೆ ಮಾತಾಡಿದ್ರು. ಆದ್ರೆ ನೀವು ಒಂದೇ ಒಂದು ಮಾತು ಕೇಳಿಲ್ಲ. ನನಗೆ ಇಷ್ಟ ಆಯ್ತೋ ಇಲ್ಲ ಅಂತ ಒಂದು ಮಾತು ಕೇಳಿಲ್ಲ ನೀವು ನನ್ನ. ನಂದು ತಪ್ಪಾಗೈತಿ. ಆದ್ರೆ ನೀವು ಯಾವತ್ತೂ ನನ್ನ ಒಪ್ಕೊಳಂಗಿಲ್ಲ ಅನ್ನೋದು ಗೊತ್ತಿತ್ತು. ಅದಕ್ಕೆ ನಾನು ನಿಮ್ಗೆ ತಾಳಿ ಕಟ್ಟಿಬಿಟ್ಟೆ. ಆದರೆ ನಾನೇನು ತಾಳಿ ಕಟ್ಟೀನಿ ಅಂತೇಳಿ ನಿಮ್ಗೆ ದಬ್ಬಾಳಿಕೆ ನಡೆಸಂಗಿಲ್ಲ. ಗಂಡ ಅಂತೇಳಿ ಅಧಿಕಾರ ಚಲಾಯಿಸಕ್ಕೆ ಬರಲ್ಲ. ನೀವು ನನ್ನ ಎಂದ ಮನಸ್ಫೂರ್ತಿಯಾಗಿ ಗಂಡ ಅಂತ ಒಪ್ಕೊಂತೀರೋ ಅಂದ ನಾನು ನಿಮ್ಮ ಹತ್ರ ಬರ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮ ಹತ್ರ ಬರಲ್ಲ.